ಫೈನ್ ಮುರಳಿ ಸರ್ ಸಂಪರ್ಕದಲ್ಲಿರಿ. ಒಂದೇ ನಿಮಿಷ. ಹರಿಯಾಣದಲ್ಲಿ ಪಾಕ್ ಕ್ಷಿಪಣಿ ಧ್ವಂಸ, ಭಾರತ ವಾಯುಪಡೆಯಿಂದ ಕ್ಷಿಪಣಿ ನಾಶ. ಪೊಥರೆ 1 ಕ್ಷಿಪಣಿ ನಾಶ ಮಾಡಿದೆ ಭಾರತ. ಹರಿಯಾಣದಲ್ಲಿ ಪಾಕ್ ಕ್ಷಿಪಣಿ ಧ್ವಂಸ ಆಗಿರುವಂತದ್ದು. ಈ ರೀತಿ ಕ್ಷಿಪಣಿ, ಫೈಟರ್ ಜೆಟ್, ಡ್ರೋನ್ ಎಲ್ಲವನ್ನೂ ಕೂಡ ನಾಶಪಡಿಸುವಂತಹ ಕೆಲಸ ಯಶಸ್ವಿಯಾಗಿ ಭಾರತದ ಡಿಫೆನ್ಸ್ ಸಿಸ್ಟಮ್ ಇಂದ ಆಗ್ತಾ ಇದೆ. ಮುರಳಿ ಓಕೆ, ಮುರಳಿ ಸರ್ ನಮ್ಮೊಂದಿಗಿದ್ದಾರೆ. ಮುರಳಿ ಸರ್, ನಿಜ ಈ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಕಾರಣಕ್ಕಾಗಿ ಕೆಲವೆಲ್ಲ ಎಕ್ಸ್ಟ್ರಾ ಅದರ ಉತ್ಸಾಹಗಳು. ಆದರೆ ಒಂದಂತೂ ಬಹಳ ಸ್ಪಷ್ಟ, ನಮಗೆ ಈ ಜಾನ್ ಪಿ ದಳವಿಯವರು ಹಿಮಾಲಯನ್ ಬ್ಲಂಡರ್ ಆ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಬರೆದಿದ್ರು. ಅಂದ್ರೆ ಚೀನಾದ ಜೊತೆ ನಾವೇನು ಯುದ್ಧ ಸೋಲ್ತೀವಿ, ಇಡೀ ದೇಶ ನಮ್ಮೊಂದಿಗೆ ನಿಂತಿರ್ಲಿಲ್ಲ ಆಗ ಅಂತ. ಈಗ ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು IPL ಮ್ಯಾಚ್ ಆಗುತ್ತೆ, ಒಂದು IPL ಒಂದು ವರ್ಲ್ಡ್ ಕಪ್ ಫೈನಲ್ ಆಗ್ತಾ ಇರುತ್ತೆ ಅಂತ ನಾವು ಅಂದಾಜು ಮಾಡಬಹುದು. ಗ್ರೌಂಡ್ ಅಲ್ಲಿ ಸ್ಪೆಕ್ಟೇಟರ್ಸ್ ಯಾರೂ ಇಲ್ಲ, ವೀಕ್ಷಕರು ಯಾರೂ ಇಲ್ಲ. 11 ಜನ ಆ ಕಡೆ, 11 ಜನ ಆ ಕಡೆ, 11 ಜನ ಈ ಕಡೆ ಆಟ ಆಡ್ತಾ ಇದ್ರೆ ಅದಕ್ಕೊಂದು ಥ್ರಿಲ್ ಇರೋದಿಲ್ಲ ಅಂತ ನಾವೇನ್ ಹೇಳ್ತಾ ಇರೋದು. ಉನ್ಮಾದ ಅಲ್ಲ ನಾನು ಹೇಳ್ತಿರೋದು. ಇಡೀ ದೇಶ ಸೈನಿಕರ ಪರವಾಗಿ ನಿಂತಿದೆ. ದೇಶ ನಮ್ಮೊಂದಿಗೆ ಬಹಳ ಬಲಿಷ್ಠವಾಗಿ ನಿಂತಿದೆ. ರಾಜಕಾರಣಿಗಳು ಉತ್ತಮ ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಈ ತರ ಸರ್ 140 ಕೋಟಿ ಜನ ಸೈನ್ಯದ ಬೆನ್ನ ಹಿಂದೆ ಇದೆ ಅಂತ ಹೇಳುವಾಗ ಅದು ಯಾವ ರೀತಿ ಬೂಸ್ಟ್ ಎನರ್ಜಿ ಆಗುತ್ತೆ ಸೈನಿಕರಿಗೆ, ನಿಮ್ಮಂತವರಿಗೆಲ್ಲ ಅಂತ ಅದನ್ನ ಹೇಳ್ಬೋದು ನಮಗೆ? ಖಂಡಿತ ಜಯಪ್ರಕಾಶ್, ಇದನ್ನ ದೇಶದ ಪ್ರಜೆಗಳು ನಮ್ಮ ಬೆನ್ ಹಿಂದೆ ನಿಂತಿರೋದು ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ. ನಾವು ಆಗ ನಮ್ಗೆ ನಾವೇನ್ ಕೆಲಸ ಮಾಡಬೇಕು ಆ ಕೆಲಸ ಮಾಡಕ್ಕೆ ನಮ್ಗೆ ಉತ್ಸಾಹ ಬರುತ್ತೆ. ಇವತ್ತು ನಾವು ಯಾರ ಕೈಲೂ ಹೇಳಿಸ್ಕೊಳದೆ, ಏನೂ ನಾವು ಪ್ರತಿಫಲ ನಿರೀಕ್ಷೆ ಮಾಡದೆ ಡ್ಯೂ ಡಿಲಿಜೆನ್ಸ್ ಇಂದ ನಮ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾವಾಗ್ಲೂ ಅಷ್ಟೇ. ಆದ್ರೆ ಇವತ್ತು ಪೂರ್ತಿ ನಮ್ಮ ದೇಶದ ಜನತೆ ನಮ್ಮ ಬೆನ್ನಿಂದ ನಿಂತಿದ್ದಾರೆ. ಅವರು ನಮ್ಮನ್ನ ನೋಡ್ತಾ ಇದ್ದಾರೆ. ಅವ್ರು ಕೆಲಸ ಮಾಡಿ ತೋರಿಸಿ, ನಮ್ಮನ್ನ ಕಾಪಾಡಿ, ನಮ್ಮನ್ನ ಕೆಲಸ ಮಾಡಿ ತೋರಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಇನ್ನೇನ್ ಬೇಕು ಜಯಪ್ರಕಾಶ್? ಇದು ನಿಜವಾಗ್ಲೂ ದೇವ್ರ ಬಂದು ನಮ್ಮ ಬೆನ್ನಿಂದ ನಿಂತಂಗೆ. ನಮ್ ಕೆಲಸ ನಾವು ಮಾಡೇ ಮಾಡ್ತೀವಿ, ನಾವು ಅದ್ಭುತವಾಗಿ ಮಾಡ್ತೀವಿ. ಆಮೇಲೆ ಆಗ್ಲೇ ಒಂದು ಚಿಕ್ಕದಾಗಿ ನೀವು ಹೇಳ್ತಾ ಇದ್ರಿ, ಒಂದು ಸ್ವಲ್ಪ ಇದ್ರ ವಿಷಯವಾಗಿ ಒಂದು ಡಿಸ್ಕಷನ್ ನಡೀತು. ನಾವು ಒಂದು ವಿಷಯ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು, ನಾವೇನೇನ್ ಮಾಡಿದೀವಿ ಇಲ್ಲಿ ತನಕ ಅಂತ. ಮೊದಲನೇದಾಗಿ ನಾವು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ನ ಡಿಗ್ರೇಡ್ ಮಾಡಿದ್ವಿ. ಲಾಹೋರಿಂದ ಹಿಡಿದು ಎಲ್ಲಾ ಕಡೆ ಅವ್ರದ್ದು HQ-16 HQ-9 ನ ಹೊಡೆದ್ವಿ. ಆಮೇಲೆ ಎರಡನೇದಾಗಿ ಅವರ ಲಾಜಿಸ್ಟಿಕ್ಸ್ ಚೈನ್ ರಾವಲ್ಪಿಂಡಿಯಲ್ಲಿ ಹೊಡೆದ್ವಿ. ಮೂರನೇದಾಗಿ ಅವ್ರ ಏರ್ ಬೇಸಸ್ ನೂರ್ ಖಾನು ಜಾಂಗಲ್ ಹೊಡೆದ್ವಿ. ಯಾತಕ್ಕೆ ಎಂದರೆ ನಮಗೆ ಇವತ್ತು ವಿ ನೀಡ್ ಏರ್ ಸುಪೀರಿಯಾರಿಟಿ. ನಾಳೆ ಇಲ್ಲಿ ತನಕ ನೋಡಿ, ನಮ್ಮ ರಫಾಲ್ ಆಗ್ಲಿ, ನಮ್ಮ ಮಿರಾಜ್ ಆಗ್ಲಿ, ನಮ್ಮ ಸೂ-30 ಆಗ್ಲಿ, ನಮ್ಮ ಮಿಗ್ 29 ಆಗ್ಲಿ, ಅದನ್ನ ನಾವು ಪೂರ್ತಿಯಾಗಿ ಉಪಯೋಗಿಸಿಲ್ಲ. ಅದು ಒಂದು ಸಮಯ, ವೆನ್ ದ ಚಿಪ್ಸ್ ಆರ್ ಡೌನ್, ಅದನ್ನ ಯೂಸ್ ಮಾಡುವಂತಹ ಒಂದು ನೆಸೆಸಿಟಿ ಬಂದ್ರೆ ವಿ ಶುಡ್ ಎಂಜಾಯ್ ದ ಏರ್ ಸುಪೀರಿಯಾರಿಟಿ. ದಿಸ್ ಇಸ್ ನೋನ್ ಎಸ್ ಅ ವಾರ್ ಪ್ಲಾನ್. ಸೊ ನಮ್ಮ ಪ್ರತಿಯೊಂದು ಆರ್ಮ್ ಆಫ್ ದ ಸರ್ವಿಸ್, ಅದು ಏರ್ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಈಚ್ ಸರ್ವಿಸ್ ಇಟ್ ಹಸ್ ಗಾಟ್ ಅ ವಾರ್ ಪ್ಲಾನ್. ಇನ್ನೂ ನಮ್ಮ ನೇವಿ ಪೂರ್ತಿ ಕಂಪ್ಲೀಟ್ ಆಗಿ ಅವರು ದೇ ಹ್ಯಾವ್ ನಾಟ್ ಗಾಟ್ ಇನ್ ಟು ದ ಆಕ್ಷನ್. ಒಂದು ಸಮಯ ನಾವು ವಿ ಡಿಸೈಡ್, ನಾವು ಅಂದ್ರೆ ಈಗ ನಮಗೆ ಯಾರ ಪರ್ಮಿಷನ್ ಬೇಡ. ದ ಲಾಸ್ಟ್ ಥಿಂಗ್ ವಿ ವಾಂಟ್ ಇಸ್ ಸಂಬಡೀಸ್ ಪರ್ಮಿಷನ್. ಅದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಲ್ರೆಡಿ ದ ಗವರ್ಮೆಂಟ್ ಹ್ಯಾಸ್ ಗಿವನ್ ಅಸ್ ಫುಲ್ ಪರ್ಮಿಷನ್. ಗವರ್ಮೆಂಟ್ ಅಂದ್ರೆ ದ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ ಫೋರ್ಸಸ್ ಹ್ಯಾಸ್ ಸೈನ್ಡ್ ದ CCS ರೆಕಮೆಂಡೇಶನ್ ದಟ್ ದ ಡಿಫೆನ್ಸ್ ಸರ್ವಿಸಸ್ ಶುಡ್ ಬಿ ಗಿವನ್ ಫುಲ್ ಫ್ರೀ ಹ್ಯಾಂಡ್. ಆ ಫ್ರೀ ಹ್ಯಾಂಡ್ ಕೊಟ್ಟ ಮೇಲೆ ಈ ಆಪರೇಷನಲ್ ಪ್ಲಾನ್ ಬಂದಿರೋದು. ನಾವು ಒಂದು ಸಮಯ ಫುಲ್ ಫ್ಲೆಜ್ಡ್ ಅಟ್ಯಾಕ್. ಮುರಳಿ ಸರ್ ಸಂಪರ್ಕದಲ್ಲಿರಿ. ಒಂದೇ ನಿಮಿಷ. ಹರಿಯಾಣದಲ್ಲಿ ಪಾಕ್ ಕ್ಷಿಪಣಿ ಧ್ವಂಸ, ಭಾರತ ವಾಯುಪಡೆಯಿಂದ ಕ್ಷಿಪಣಿ ನಾಶ. ಪೊಥರೆ 1 ಕ್ಷಿಪಣಿ ನಾಶ ಮಾಡಿದೆ ಭಾರತ. ಹರಿಯಾಣದಲ್ಲಿ ಪಾಕ್ ಕ್ಷಿಪಣಿ ಧ್ವಂಸ ಆಗಿರುವಂತದ್ದು. ಈ ರೀತಿ ಕ್ಷಿಪಣಿ, ಫೈಟರ್ ಜೆಟ್, ಡ್ರೋನ್ ಎಲ್ಲವನ್ನೂ ಕೂಡ ನಾಶಪಡಿಸುವಂತಹ ಕೆಲಸ ಯಶಸ್ವಿಯಾಗಿ
ಭಾರತದ ಡಿಫೆನ್ಸ್ ಸಿಸ್ಟಮ್ ಇಂದ ಆಗ್ತಾ ಇದೆ. ಮುರಳಿ ಓಕೆ, ಮುರಳಿ ಸರ್ ನಮ್ಮೊಂದಿಗಿದ್ದಾರೆ. ಮುರಳಿ ಸರ್, ನಿಜ ಈ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಕಾರಣಕ್ಕಾಗಿ ಕೆಲವೆಲ್ಲ ಎಕ್ಸ್ಟ್ರಾ ಅಂದ್ರೆ ಉತ್ಸಾಹಗಳು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ನಮಗೆ ಈ ಜಾನ್ ಪಿ ದಳವಿಯವರು ಹಿಮಾಲಯನ್ ಬ್ಲೆಂಡರ್ ಆ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಬರೆದಿದ್ರು. ಅಂದ್ರೆ ಚೀನಾದ ಜೊತೆ ನಾವೇನು ಯುದ್ಧ ಸೋಲ್ತೀವಿ, ಇಡೀ ದೇಶ ನಮ್ಮೊಂದಿಗೆ ನಿಂತಿರ್ಲಿಲ್ಲ ಆಗ ಅಂತ. ಈಗ ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು IPL ಮ್ಯಾಚ್ ಆಗುತ್ತೆ, ಒಂದು IPL ಒಂದು ವರ್ಲ್ಡ್ ಕಪ್ ಫೈನಲ್ ಆಗ್ತಾ ಇರುತ್ತೆ ಅಂತ ನಾವು ಅಂದಾಜು ಮಾಡಬಹುದು. ಗ್ರೌಂಡ್ ಅಲ್ಲಿ ಸ್ಪೆಕ್ಟೇಟರ್ಸ್ ಯಾರೂ ಇಲ್ಲ, ವೀಕ್ಷಕರು ಯಾರೂ ಇಲ್ಲ, 11 ಜನ ಆ ಕಡೆ 11 ಜನ ಈ ಕಡೆ ಆಟ ಆಡ್ತಾ ಇದ್ರೆ ಅದಕ್ಕೊಂದು ಥ್ರಿಲ್ ಇರೋದಿಲ್ಲ ಅಂತ ನಾವೇನ್ ಹೇಳ್ತಾ ಇರೋದು ಉನ್ಮಾದ ಅಲ್ಲ. ನಾನು ಹೇಳ್ತಿರೋದು ಇಡೀ ದೇಶ ಸೈನಿಕರ ಪರವಾಗಿ ನಿಂತಿದೆ, ದೇಶ ನಮ್ಮೊಂದಿಗೆ ಬಹಳ ಬಲಿಷ್ಠವಾಗಿ ನಿಂತಿದೆ, ರಾಜಕಾರಣಿಗಳು ಉತ್ತಮ ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಈ ತರ ಸರ್ 140 ಕೋಟಿ ಜನ ಸೈನ್ಯದ ಬೆನ್ನ ಹಿಂದೆ ಇದೆ ಅಂತ ಹೇಳುವಾಗ ಅದು ಯಾವ ರೀತಿ ಬೂಸ್ಟ್ ಎನರ್ಜಿ ಆಗುತ್ತೆ ಸೈನಿಕರಿಗೆ, ನಿಮ್ಮಂತವರಿಗೆಲ್ಲ ಅಂತ ಅದನ್ನ ಹೇಳ್ಬೋದು ನಮಗೆ? ಖಂಡಿತ ಜಯಪ್ರಕಾಶ್, ಇದನ್ನ ದೇಶದ ಪ್ರಜೆಗಳು ನಮ್ಮ ಬೆನ್ ಹಿಂದೆ ನಿಂತಿರೋದು ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ. ನಾವು ಆಗ ನಮ್ಗೆ ನಾವೇನ್ ಕೆಲಸ ಮಾಡಬೇಕು ಆ ಕೆಲಸ ಮಾಡಕ್ಕೆ ನಮ್ಗೆ ಉತ್ಸಾಹ ಬರುತ್ತೆ. ಇವತ್ತು ನಾವು ಯಾರ ಕೈಲೂ ಹೇಳಿಸ್ಕೊಳ್ಳದೆ, ಏನೂ ನಾವು ಪ್ರತಿಫಲ ನಿರೀಕ್ಷೆ ಮಾಡದೆ ಡ್ಯೂ ಡಿಲಿಜೆನ್ಸ್ ಇಂದ ನಮ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾವಾಗ್ಲೂ ಅಷ್ಟೇ. ಆದ್ರೆ ಇವತ್ತು ಪೂರ್ತಿ ನಮ್ಮ ದೇಶದ ಜನತೆ ನಮ್ಮ ಬೆನ್ನಿಂದ ನಿಂತಿದ್ದಾರೆ. ಅವರು ನಮ್ಮನ್ನ ನೋಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡಿ ತೋರಿಸಿ, ನಮ್ಮನ್ನ ಕಾಪಾಡಿ, ನಮ್ಮನ್ನ ಕೆಲಸ ಮಾಡಿ ತೋರಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಇನ್ನೇನ್ ಬೇಕು ಜಯಪ್ರಕಾಶ್? ಇದು ನಿಜವಾಗ್ಲೂ ದೇವ್ರ ಬಂದು ನಮ್ಮ ಬೆನ್ನಿಂದ ನಿಂತಂಗೆ. ನಮ್ ಕೆಲಸ ನಾವು ಮಾಡೇ ಮಾಡ್ತೀವಿ, ನಾವು ಅದ್ಭುತವಾಗಿ ಮಾಡ್ತೀವಿ. ಆಮೇಲೆ ಆಗ್ಲೇ ಒಂದು ಚಿಕ್ಕದಾಗಿ ನೀವು ಹೇಳ್ತಾ ಇದ್ರಿ, ಒಂದು ಸ್ವಲ್ಪ ಇದ್ರ ವಿಷಯವಾಗಿ ಒಂದು ಡಿಸ್ಕಷನ್ ನಡೀತು. ನಾವು ಒಂದು ವಿಷಯ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು, ನಾವೇನೇನ್ ಮಾಡಿದೀವಿ ಇಲ್ಲಿ ತನಕ ಅಂತ. ಮೊದಲನೇದಾಗಿ ನಾವು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ನ ಡಿಗ್ರೇಡ್ ಮಾಡಿದ್ವಿ. ಲಾಹೋರಿಂದ ಹಿಡಿದು ಎಲ್ಲಾ ಕಡೆ ಅವ್ರದ್ದು HQ-16 HQ-9 ನ ಹೊಡೆದ್ವಿ. ಆಮೇಲೆ ಎರಡನೇದಾಗಿ ಅವರ ಲಾಜಿಸ್ಟಿಕ್ಸ್ ಚೈನ್ ರಾವಲ್ಪಿಂಡಿಯಲ್ಲಿ ಹೊಡೆದ್ವಿ. ಮೂರನೇದಾಗಿ ಅವ್ರ ಏರ್ ಬೇಸಸ್ ನೂರ್ ಖಾನು ಜಾಂಗಲ್ ಹೊಡೆದ್ವಿ. ಯಾತಕ್ಕೆ ಅಂದರೆ ನಮಗೆ ಇವತ್ತು ವಿ ನೀಡ್ ಏರ್ ಸುಪೀರಿಯಾರಿಟಿ. ನಾಳೆ ಇಲ್ಲಿ ತನಕ ನೋಡಿ, ನಮ್ಮ ರಫಾಲ್ ಆಗ್ಲಿ, ನಮ್ಮ ಮಿರಾಜ್ ಆಗ್ಲಿ, ನಮ್ಮ ಸೂ-30 ಆಗ್ಲಿ, ನಮ್ಮ MiG-29 ಆಗ್ಲಿ, ಅದನ್ನ ನಾವು ಪೂರ್ತಿಯಾಗಿ ಉಪಯೋಗಿಸಿಲ್ಲ. ಅದು ಒಂದು ಸಮಯ, ವೆನ್ ದ ಚಿಪ್ಸ್ ಆರ್ ಡೌನ್, ಅದನ್ನ ಯೂಸ್ ಮಾಡುವಂತಹ ಒಂದು ನೆಸೆಸಿಟಿ ಬಂದ್ರೆ ವಿ ಶುಡ್ ಎಂಜಾಯ್ ದ ಏರ್ ಸುಪೀರಿಯಾರಿಟಿ. ದಿಸ್ ಇಸ್ ನೋನ್ ಎಸ್ ಅ ವಾರ್ ಪ್ಲಾನ್. ಸೊ ನಮ್ಮ ಪ್ರತಿಯೊಂದು ಆರ್ಮ್ ಆಫ್ ದ ಸರ್ವಿಸ್, ಅದು ಏರ್ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಈಚ್ ಸರ್ವಿಸ್ ಇಟ್ ಹಸ್ ಗಾಟ್ ಅ ವಾರ್ ಪ್ಲಾನ್. ಇನ್ನೂ ನಮ್ಮ ನೇವಿ ಪೂರ್ತಿ ಕಂಪ್ಲೀಟ್ ಆಗಿ ಅವರು ದೇ ಹ್ಯಾವ್ ನಾಟ್ ಗಾಟ್ ಇನ್ ಟು ದ ಆಕ್ಷನ್. ಒಂದು ಸಮಯ ನಾವು ವಿ ಡಿಸೈಡ್, ನಾವು ಅಂದ್ರೆ ಈಗ ನಮಗೆ ಯಾರ ಪರ್ಮಿಷನ್ ಬೇಡ, ದ ಲಾಸ್ಟ್ ಥಿಂಗ್ ವಿ ವಾಂಟ್